ಹಾಯ್ ಹಲೋ ಎವ್ರಿವನ್, ದಿಸ್ ಮಧುಕುಮಾರ್ ನಾಗರಾಜ್. ಇವತ್ತು 1st ಸೊ ಒಂದು ತಿಂಗಳು ಜುಲೈ ಪೂರ್ತಿ ಮುಗೀತು. ಈಗ ಫಸ್ಟ್ ಡೇ ನನ್ನ ಟ್ರೇಡಿಂಗ್ ಹೇಗೋಯ್ತು ಅಂತ. ಸೊ ಬಿಫೋರ್ ದ್ಯಾಟ್, ವೀಕ್ಲಿ ಟೈಮ್ ಫ್ರೇಮಲ್ಲಿ ನಮ್ಮದು ಬ್ಯಾಂಕ್ ನಿಫ್ಟಿ ಹೇಗೆ ಬುಲಿಶ್ ಹೋಗ್ತಾ ಇದೆ ಅಂತ ನಾನು ಲಾಸ್ಟ್ ವೀಕ್ ಹೇಳ್ದಂಗೆ ಆಲ್ಮೋಸ್ಟ್ 38,000 ಮೀನ್ಸ್ 37,900 800 ರೇಂಜ್ನ ಟಚ್ ಮಾಡುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಆಲ್ಮೋಸ್ಟ್ ಇದು 37,939 ವರೆಗೂ ರೀಚ್ ಆಗಿದೆ. ಈಗ ಆಲ್ಮೋಸ್ಟ್ ಫರ್ದರು ಬ್ಯಾಂಕ್ ನಿಫ್ಟಿ ಮೇಲೇ ಬುಲಿಶ್ ಹೋಗುತ್ತಾ ಇಲ್ಲ ರಿವರ್ಸ್ ಬರುತ್ತಾ ಅನ್ನೋದು ಮ್ಯಾಟರ್. ಈಗ ನೋಡಿ, ವೀಕ್ಲಿ ಟೈಮ್ ಫ್ರೇಮ್ ಇಷ್ಟೊಂದು ಬುಲಿಶ್ ಇದೆ. ಸೊ ಇಷ್ಟು ಬುಲಿಶ್ ಇದ್ಮೇಲೆ 1-2-3 ಕ್ಯಾಂಡಲ್ಸ್ ಆದಮೇಲೆ ಡೆಫಿನೆಟ್ಲಿ 1 ರೆಡ್ ಕ್ಯಾಂಡಲ್ ಬರ್ಬೋದು. ಈ ವೀಕ್ ಇದೇನಾರ ರೆಸಿಸ್ಟೆನ್ಸ್ ಥರ ರಿಯಾಕ್ಟ್ ಆಗಿ, ಬಿಕಾಸ್ ಈ 2 ಝೋನ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್. ಈಗ ಆಲ್ಮೋಸ್ಟ್ ಸೆಲ್ಲರ್ಸು ಎವ್ರಿ ಐಗೆ ಸೆಲ್ ಮಾಡ್ಕೊಂಬಂದಿದ್ದಾರೆ. ಸೊ ಅಗೇನ್ ಇವೆರಡು ರೆಸಿಸ್ಟೆನ್ಸಲ್ಲೂ ಮತ್ತೆ ಫೈಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ಈ ವಾರ ನೆಗೆಟಿವ್ ಕ್ಯಾಂಡಲ್ ಕ್ಲೋಸ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ನೋಡೋಣ ಅದೇವರೆಗೆ. ಈಗ ಜಸ್ಟ್ 15 ಮಿನಿಟ್ಸ್ ಕ್ಯಾಂಡಲಲ್ಲಿ ನೋಡೋಣ ನಾಳೆ ನಮ್ಮ ಪ್ರಾಬಬಿಲಿಟಿ ಏನು ಮಾಡ್ಬೋದು ಅಂತ. ಪ್ರಾಬಬಿಲಿಟಿ ಇಷ್ಟೇ, ನಾಳೆ ಈಗ ಮಾರ್ಕೆಟ್ ಕಂಪ್ಲೀಟ್ ಬುಲ್ಲಿಶ್ ಇರೋದ್ರಿಂದ ಈ ಹೈ ರೇಂಜ್ಗೆ ಗ್ಯಾಪ್ ಅಪ್ ಆಗಿ, ಸ್ವಲ್ಪ ಸ್ಲೈಟ್ಲಿ ಗ್ಯಾಪ್ ಅಪ್ ಆಗಿ, ಇಲ್ಲಾಂದರೆ ಫ್ಲ್ಯಾಟ್ ಓಪನ್ ಆಗಿ 38,000 ರೇಂಜ್ನ ಕ್ರಾಸ್ ಮಾಡಿದ್ರೆ ಆರಾಮ್ಸೆ ನಾವು ಬುಲ್ಲಿಶ್ ಟ್ರೇಡ್ ತೊಗೊಬೋದು. 1:2 ರೇಷಿಯೋ, ಇಲ್ಲ ಅಂದರೆ 100 ಪಾಯಿಂಟ್ಸ್ 200 ಪಾಯಿಂಟ್ಸ್ ನಾವು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ಬೋದು. ಚಾನ್ಸಸ್ ಆರ್ ಹೈ, ಬಿಕಾಸ್ ಬುಲ್ಲಿಶ್ ಮಾರ್ಕೆಟಲ್ಲಿ ಬೈಯರ್ಸ್ ಸಖತ್ ಸ್ಟ್ರಾಂಗ್ ಇದ್ದಾರೆ. ಸೊ ನಾವು ಆ ಥರ ಪ್ರಾಬಬಿಲಿಟಿ ಯುಟಿಲೈಸ್ ಮಾಡ್ಕೊಬೋದು. ಇವತ್ತು ನನ್ನ ಟ್ರೇಡ್ ಏನಾಯ್ತು ಅಂದರೆ, ನಾನು 2 ಚಾನ್ಸ್ ತೊಗೊಂಡೆ, 2 ಚಾನ್ಸ್ ಫೇಲ್ ಆಯಿತು. ಇಲ್ಲೊಂದು ಬ್ರೇಕೌಟಲ್ಲಿ ಟ್ರೇಡ್ ಮಾಡಿದೆ. ಸೊ ಟ್ರೇಡು ಸಕ್ಸಸ್ಫುಲ್ ಆಗಿಲ್ಲ. ಇವತ್ತು ಒಂದು 12 ಪಾಯಿಂಟ್ಸ್ ಏನೋ ನನಗೆ ಲಾಸ್ ಆಯಿತು. ಆಲ್ಮೋಸ್ಟ್ 12 ಪಾಯಿಂಟ್ ನನಗೆ ಲಾಸ್ ಆಯಿತು. ಪರ್ ಲಾಟ್ ನನಗೆ 300 ಲಾಸ್ ಆಗಿದೆ. 300 ಮೀನ್ಸ್ 4 ಲಾಟ್ಸ್ಗೆ 1,200 ಲಾಸ್ ಆಯಿತು. ಓಕೆ, ಫೈನ್. ಮಾರ್ಕೆಟಲ್ಲಿ ಅಪ್ ಆ್ಯಂಡ್ ಡಿಪ್ ಅಂತೂ ಕಾಮನ್ನು ಸಿಕ್ಕಾಬಿಟ್ಟೆ. ಇವಾಗ ಮತ್ತೆ ನಾವು ಡ್ರಾಡೌನ್ ಫೇಸ್ಗೆ ಹೋಗ್ತಾ ಇದ್ದೀವಿ. ಮಾರ್ಕೆಟ್ ಮತ್ತೆ ಯಾವಾಗ ರಿಕವರ್ ಮಾಡ್ಕೊಳುತ್ತೆ ನೋಡಬೇಕು. 74,726 ವರೆಗೂ ರೀಚ್ ಆಗಿದ್ವಿ. ಇವಾಗ 70,000 ಬಂದಿದೆ ವಾಪಸ್ಸು. ಲೆಟ್ಸ್ ಸಿ ಹೌ ಇಟ್ ವಿಲ್ ವರ್ಕ್. ಸೊ 40% ರಿಟರ್ನ್ ಸೋ ಫಾರ್ ಮಿಡ್ ಆಫ್ ದ ಮೇ ಇಂದ ಇಲ್ಲಿವರೆಗೆ. ಸೊ ಲೆಟ್ ಸಿ. ಸೊ ಮಾರ್ಕೆಟ್ ಇವಾಗ ನಾಳೆ ಪ್ರಾಬಬಿಲಿಟಿ ಏನಂದರೆ ಹೈ ಮೇಲೆ ಕ್ರಾಸ್ ಆಗುತ್ತೆ, ಇಲ್ಲ ನೀವೇನಾರ ಸೆಲ್ಲಿಂಗ್ ಝೋನ್ ಪ್ಲ್ಯಾನ್ ಮಾಡ್ತಿದ್ರೆ ಈ ಲೋನ ಬ್ರೇಕ್ ಆದಮೇಲೆ ಪ್ಲ್ಯಾನ್ ಮಾಡಬೇಕು. ಮಾರ್ಕೆಟ್ ಈಗ ರಿವರ್ಸಲ್ಲೂ ಬರ್ಬೋದು ಚಾನ್ಸಸ್, ಬಟ್ ಸೇಫ್ಟಿ ಈ ಪ್ರೈಸ್ ಆ್ಯಕ್ಷನ್, ಈ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಲ್ಮೋಸ್ಟ್ ಹೈ ಮೇಲೆ ಕ್ರಾಸ್ ಆದರೆ ಬೈಗೆ ಹೋಗಿ, ಇಲ್ಲ ಅಂದರೆ ವೆಯ್ಟ್ ಮಾಡಿಬಿಟ್ಟು ಈ ರೇಂಜಲ್ಲಿ ಸೆಲ್ಲಿಂಗಿಗೆ ಹೋಗಿ. ಈ ಪ್ರೈಸ್ ಆ್ಯಕ್ಷನ್ ಆರ್ಎಲ್ಸ್ ಈ ಪ್ರೈಸ್ ಆ್ಯಕ್ಷನ್ ಕೂಡ ಆಗುತ್ತೆ. ಸೊ ಆಬ್ವಿಯಸ್ಲಿ ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಅಂದರೆ ನಮಗೆ ಇಲ್ಲಿವರೆಗೆ ಟಾರ್ಗೆಟ್ ಇಟ್ಕೊಬೋದು. ಇಫ್ ಇನ್ ಕೇಸ್ ಇಲ್ಲಿ ಬಂದರೆ, ಇಲ್ಲಾಂದರೆ ಇಲ್ಲಿವರೆಗೆ ಟಾರ್ಗೆಟ್ ಇಟ್ಕೊಬೋದು. ನೀವೇನಾರ ಇಲ್ಲಿ ಎಂಟ್ರಿ ಮಾಡೋದು. ಪ್ರಾಬಬಿಲಿಟಿ ನಾಳೆ ಬುಲ್ಲಿಶ್ ಏನೋ ಜಾಸ್ತಿ ಇರುತ್ತೆ. ನಮ್ಮ ವೀಕ್ಲಿ ಟೈಮ್ ಫ್ರೇಮ್ ಬುಲ್ಲಿಶ್ ಜಾಸ್ತಿ ತೋರಿಸ್ತಾ ಇದೆ. ಸೊ ಮಾರ್ಕೆಟ್ ನಿನ್ನ ಕೆಲವು ದಿನವೂ ಬುಲ್ಲಿಶ್ ಹೋಗೋ ಚಾನ್ಸಸ್ ಜಾಸ್ತಿ. ಸೊ ಪ್ಲ್ಯಾನ್ ಮಾಡ್ಕೊಂಡು ಟ್ರೇಡ್ ಮಾಡಿ, ಸುಮ್ಮನೆ ಅಡ್ಡೆಟ್ ಮೇಲೆ ಗೊಡ್ಡೆಟ್ ಥರ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಮಂತ್ಲಿ ಟೈಮ್ ಫ್ರೇಮು ಬುಲ್ಲಿಶ್ ಇದೆ. ಸೊ ನಮಗೆ ನೆಕ್ಸ್ಟ್ ಪ್ರಾಬಬಿಲಿಟಿ 39,000 to 39,500ವರೆಗೂ ರೀಚ್ ಆಗ್ಬೋದು. ಸೊ ಪ್ರಾಬಬಿಲಿಟಿ 39,500 ರೇಂಜ್ವರೆಗೂ ಟಚ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ರೇಂಜ್ವರೆಗೂ ಈ ವಾರದಲ್ಲಿ ಇಲ್ಲ ನೆಕ್ಸ್ಟ್ ವೀಕ್ ಒಳಗಡೆ ಪ್ರಾಬಬಿಲಿಟಿ ಹೈ ಇರುತ್ತೆ. ಅದಾದಮೇಲೆ ಎಲ್ಲ ಡಿಸೈಡ್ ಆಗುತ್ತೆ. ಈಗ ಏನಾರು 39,000 ಏನಾರು ಬ್ರೇಕ್ ಆಯಿತು ಅಂದರೆ ಮಾರ್ಕೆಟ್ ಇನ್ನೂ ಬುಲ್ಲಿಶ್ ವೇವಲ್ಲಿ ಹೋಗ್ಬೋದು. ಇನ್ನೂ ಜಾಸ್ತಿ ಹೈಯರ್ ಹೈ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಈಗ ಸದ್ಯಕ್ಕೆ 1,000 ಪಾಯಿಂಟ್ಸ್ವರೆಗೂ ಹೋಗುತ್ತೆ ಅನ್ನೋದೊಂದು ಅಸಂಪ್ಷನಲ್ಲಿ ಇರೋಣ. ಸೊ ಲೆಟ್ಸ್ ಸಿ ಟುಮಾರೋ ಏನಾಗುತ್ತೆ, ಬುಲಿಶಾ ಬೇರಿಶಾ ಅಂತ. ಬಿಕಾಸ್ ಮಾರ್ಕೆಟ್ ಅಂತೂ
ರ್ಯಾಂಡಮ್. ನಮಗೆ ಏನಂದ್ರೆ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಜಸ್ಟ್ ಟ್ರೆಂಡ್ನ ಫಾಲೋ ಮಾಡಬೇಕು. ನಾಳೆ ಹೇಗೆ ಓಪನ್ ಆಗುತ್ತೆ, ಯಾವ ಸೈಡಿಂದ ಎಲ್ಲಿಗೆ ಹೋಗುತ್ತೆ, 1:2 1:4 ನಿಮ್ಗೆ ಯಾವ್ದು ನಿಮ್ಮ ಸ್ಟ್ರಾಟಜಿ ಮೇಲೆ ನಿಮಗೆ ಡಿಪೆಂಡ್ ಆಗೋ ರೀತಿಯಲ್ಲಿ ನೀವು ಟ್ರೇಡ್ ತೊಗೊಬೇಕು. ಮಾರ್ಕೆಟ್ ಯಾರು ಯಾವ ಥರನೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಲೆಟ್ಸ್ ಹೋಪ್ ಫಾರ್ ಬೆಸ್ಟ್. ಸೊ ಐ ವಿಶ್ ಯು ಆಲ್ ಪ್ರಾಫಿಟಬಲ್ ಡೇ ಫಾರ್ ಟುಮಾರೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.